ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇಂದಿನ ವಚನದಲ್ಲಿ ಭಕ್ತನು ಶಿವನಲ್ಲಿ ತನ್ನ ಅಂತರಂಗದ ವ್ಯಥೆಯನ್ನು ಪ್ರಶ್ನೆಯ ರೂಪದಲ್ಲಿ ವ್ಯಕ್ತಪಡಿಸುವ ವಿಧಾನವನ್ನು ನೋಡೋಣ. ಅಕಟಕಟಾ ಶಿವ ನಿನಗಿನಿತು ಕರುಣವಿಲ್ಲ, ಅಕಟಕಟಾ ಶಿವ ನಿನಗಿನಿತು ಕೃಪೆಯಿಲ್ಲ. ಏಕೆ ಹುಟ್ಟಿಸಿದೆ ಇಹಲೋಕ ದುಃಖಿಯ, ಪರಲೋಕ ದೂರನ ಏಕೆ ಹುಟ್ಟಿಸಿದೆ. ಕೂಡಲ ಸಂಗಮ ದೇವ ಕೇಳಯ್ಯ, ಎನಗಾಗಿ ಮತ್ತೊಂದು ತರುಮರನಿಲ್ಲವೇ. ಅಕಟಕಟಾ ಶಿವ ನಿನಗಿನಿತು ಕರುಣವಿಲ್ಲ. ಅಯ್ಯೋ ಶಿವನೇ, ನಿನಗೆ ನನ್ನ ಮೇಲೆ ಕರುಣೆ ಇಲ್ಲವೇ. ನನ್ನ ದುಃಖವನ್ನು ನೋಡಿ ನನ್ನ ಸ್ಥಿತಿಯನ್ನು ಅರಿತು ನನ್ನ ಮೇಲೆ ದಯೆ ತೋರಿಸುವ ಮನಸ್ಸಿಲ್ಲವೇ ಎಂದರ್ಥ. ಅಕಟಕಟಾ ಶಿವ ನಿನಗಿನಿತು ಕೃಪೆ ಇಲ್ಲ. ಓ ಶಿವನೇ, ನಿನ್ನ ಕೃಪೆ ನನಗೆ ದೊರೆಯುವುದಿಲ್ಲವೇ. ನನ್ನ ಜೀವನ ಕಷ್ಟಗಳಿಂದ ತುಂಬಿರುವಾಗ ನಿನ್ನ ಅನುಗ್ರಹ ನನಗೆ ಯಾಕೆ ಸಿಗುವುದಿಲ್ಲ ಎಂದರ್ಥ. ಏಕೆ ಹುಟ್ಟಿಸಿದೆ ಇಹಲೋಕ ದುಃಖಿಯ. ಈ ಇಹಲೋಕದಲ್ಲಿ ಅಂದರೆ ಭೂಲೋಕದಲ್ಲಿ ನನ್ನನ್ನು ದುಃಖಿಸ್ತನಾಗಿ ಯಾಕೆ ಹುಟ್ಟಿಸಿದೆ. ಸುಖಕ್ಕಿಂತ ಹೆಚ್ಚು ದುಃಖ ಇರುವ ಈ ಲೋಕದಲ್ಲಿ ಜನ್ಮ ನೀಡಿದೆ ಏಕೆ ಎಂದರ್ಥ. ಪರಲೋಕ ದೂರನ ಏಕೆ ಹುಟ್ಟಿಸಿದೆ. ನಿನ್ನಿಂದ ದೂರವಾಗಿ ಬೇರೆ ಲೋಕದಲ್ಲಿ ಇರುವೆನು ಎಂದು ಭಾಸವಾಗುವ ಇಂಥ ಪರಿಸ್ಥಿತಿಯಲ್ಲಿ ನನ್ನನ್ನು ಯಾಕೆ ಹುಟ್ಟಿಸಿದೆ. ಪರಮ ಸತ್ಯದಿಂದ ದೂರವಾಗಿ ಮಾಯೆಯೊಳಗೆ ಸಿಲುಕುವಂತೆ ಯಾಕೆ ಮಾಡಿದೆ ಎಂದರ್ಥ. ಕೂಡಲ ಸಂಗಮ ದೇವ ಕೇಳಯ್ಯ, ಎನಗಾಗಿ ಮತ್ತೊಂದು ತರುಮರನಿಲ್ಲವೇ. ಓ ಕೂಡಲ ಸಂಗಮ ದೇವ, ನನ್ನ ಮಾತನ್ನು ಕೇಳು, ಅಳಲನ್ನು ಗಮನಿಸು. ಈ ದುಃಖದಿಂದ ಹೊರಬರುವ ಮತ್ತೊಂದು ಉತ್ತಮ ಮಾರ್ಗ ನನಗೆ ನೀಡುವುದಿಲ್ಲವೇ. ನಿನ್ನ ದಾರಿಯಲ್ಲಿ ನಡೆಯುವ ಒಂದು ಅವಕಾಶ ಕೊಡಲಾರೆಯೇ ತಂದೆ ಎಂದರ್ಥ. ಈ ವಚನದಲ್ಲಿ ಭಕ್ತನು ದೇವರಲ್ಲಿ ಪ್ರಶ್ನಿಸುತ್ತಾನೆ. ಆದರೆ ಅದು ವಿರೋಧದ ಪ್ರಶ್ನೆ ಅಲ್ಲ, ದಯೆಗಾಗಿ ಮಾಡಿದ ಒಂದು ಮನದ ಕೂಗು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ.